Well, hi dear friends, welcome to Ganesh Sir's Mathematics. In today's class, I am going to tell you or I am going to discuss with you the second chapter of first PUC Mathematics, that is relations and functions. So before getting into relations and functions, first now in Madanandre, we will understand the basics whatever we have learnt in the first chapter, sets. So this class will be completely basics of sets what we have learnt in the first class. So ನಾನು ಮೊದಲಿಗೆ ಒಂದು 15 ನಿಮಿಷ ಬೇಸಿಕ್ಸ್ ಮೇಲೆ ಸ್ಪೆಂಡ್ ಮಾಡ್ತೀನಿ, ದೆನ್ ವಿ ವಿಲ್ ಮೂವ್ ಆನ್ ಟು ದ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸರಿನಾ? ಸೊ ಮೊದಲಿಗೆ ಸೆಟ್ ಅಂದರೆ ಏನು? ಸೊ ಸೆಟ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಸೆಟ್ ಅಂದರೆ ಇಟ್ಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ಅಂದರೆ ನಾವೇನು ಮಾಡ್ತೀವಿ, ಕಲೆಕ್ಷನ್ ಮಾಡ್ಕೊಳ್ತೀವಿ ನಮಗೆ ಬೇಕಾಗಿರುವಂತಹ ಆಬ್ಜೆಕ್ಟ್ಸನ್ನು ಒಂದು ಕಡೆ ಸೇರಿಸ್ಬಿಟ್ಟು. ವೆಲ್, ಜನರಲಿ ಸೆಟ್ಟನ್ನು ಡಿನೋಟ್ ಮಾಡೋದು ಕ್ಯಾಪಿಟಲ್ ಲೆಟರ್ ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಯಾವುದನ್ನಾದರೂ ಯೂಸ್ ಮಾಡ್ಬೋದು. ಆಮೇಲೆ ಫ್ಲವರ್ ಬ್ರಾಕೆಟನ್ನು ಯೂಸ್ ಮಾಡಬೇಕು. ಯು ಶುಡ್ ನಾಟ್ ಯೂಸ್ ದಿಸ್ ಒನ್, ಇದನ್ನೆಲ್ಲ ಯೂಸ್ ಮಾಡಬಾರ್ದು, ಇದಕ್ಕೆ ಮೀನಿಂಗ್ ಇರೋದಿಲ್ಲ, ಅದಕ್ಕೆ ಬೇರೆ ಮೀನಿಂಗ್ ಇದೆ ಮ್ಯಾಥಮೆಟಿಕ್ಸಲ್ಲಿ. ಸೊ ನಾನು ಸುಮಾರು ಸರಿ ನೋಡಿದ್ದೀನಿ, ಎಕ್ಸಾಮಲ್ಲಿ ಹುಡುಗರು ಈ ಸಿಂಬಲ್ ಯೂಸ್ ಮಾಡ್ಬೋದಲು ಈ ಸಿಂಬಲ್ನ ಯೂಸ್ ಮಾಡ್ತಾರೆ, ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ, ಅದು ಕಂಪ್ಲೀಟ್ಲಿ ರಾಂಗ್. ವೆಲ್, ಸೊ ಸೆಟ್ ಈಸ್ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಇದರೊಳಗಡೆ ನಾವು ಏನಾದರೂ ಬರೀಬಹುದು. ಲೆಟ್ಸ್ ಸೇ ಐ ವಿಲ್ ರೈಟ್ AEIOU. ಸೊ ದೀಸ್ ಆರ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಇವಕ್ಕೆ ಆಬ್ಜೆಕ್ಟ್ಸ್ ಅಂತಲೂ ಕರೀತಾರೆ ಅಥವಾ ಎಲಿಮೆಂಟ್ಸ್ ಆಫ್ ದ ಸೆಟ್ ಅಂತಲೂ ಕರೀತಾರೆ. ಹೌದಾ? ಸೊ ಇವೆಲ್ಲದಕ್ಕೊಂದು ಮೀನಿಂಗ್ ಇದೆ. ಏನು ಮೀನಿಂಗ್ ಇದೆ ಅಂದರೆ, ದೀಸ್ ಆರ್ ನಾಟ್ ಜಸ್ಟ್ ದ ಅಲ್ಫಾಬೆಟ್ಸ್, ದೇ ಹ್ಯಾವ್ ಪ್ರಾಪರ್ ಮೀನಿಂಗ್. ಏನಂತವು? ದೀಸ್ ಆರ್ ವೊವೆಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್ ಅಲ್ವಾ? ಸೊ ಇದಕ್ಕೆ ಸೆಟ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಗೊತ್ತಿರಬೇಕು ನಿಮಗೆ, ಎನ್ ಆಫ್ ಎ ಅಂದರೆ ಒಂದು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ಗಳಿದ್ದಾವೆ ಅನ್ನೋದನ್ನು ಹೇಳಬೇಕಂದ್ರೆ ವಿ ರೈಟ್ ಎನ್ ಆಫ್ ಎ ವಿಚ್ ಈಸ್ ಈಕ್ವಲ್ ಟು 5 ಇನ್ ದಿಸ್ ಕೇಸ್. 1 2 3 4 5 ಪ್ರತಿಯೊಂದು ಎಲಿಮೆಂಟ್ಸ್ ನಡುವೆ ಕಾಮ ಹಾಕಿ ಬರೀಬೇಕು. ಅದು ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಲೇಬೇಕು. ಆಯಿತಾ? ಇದು ಮೊದಲನೇದು. ದಿಸ್ ಇಸ್ ದ ಫಸ್ಟ್ ಥಿಂಗ್. ಇನ್ ಸೆಕೆಂಡ್ ಥಿಂಗ್, ಸೆಟ್ ರೀಪ್ರೆಸೆಂಟೇಷನ್. ಸೆಟ್ ರೀಪ್ರೆಸೆಂಟೇಷನ್ ಅಂದರೆ ಸೆಟ್ಟನ್ನು ಯಾವ ರೀತಿಯಾಗಿ ಬರೀಬಹುದು. ಸೆಟ್ಟನ್ನು ಬರೀಲಿಕ್ಕೆ 2 ರೀತಿ ಇದೆ. ಒಂದು ರೋಸ್ಟರ್ ಅಂತ ಕರೀತಾರೆ, ಇನ್ನೊಂದು ಸೆಟ್ ಬಿಲ್ಡರ್ ಅಂತ ಕರೀತಾರೆ. ಇದಕ್ಕೆ ಡೈರೆಕ್ಟು ಅಂತ ಅನ್ಬಹುದು, ಇದಕ್ಕೆ ಇಂಡೈರೆಕ್ಟ್ ಅಂತಲೂ ಕರೀಬಹುದು, ನಿಮ್ಮಿಷ್ಟ. ವೆಲ್, ಸೊ ಏನು ಹೀಗಂದರೆ, ರೋಸ್ಟರ್ ಮೆಥಡ್ ಅಂದರೆ ಒಂದು ಸೆಟ್ಟಲ್ಲಿ ಎಲಿಮೆಂಟ್ಸನ್ನು ಡೈರೆಕ್ಟಾಗೆ ಬರೆದುಬಿಡೋದು. ಇಲ್ಲಿ ಹೇಗೆ ಬರೆದಿದ್ದೀನಲ್ಲ, ಇದಕ್ಕೆ ರೋಸ್ಟರ್ ಮೆಥಡ್ ಅಂತ ಕರೀತಾರೆ. ಎಲಿಮೆಂಟ್ಸ್ ನಿಮ್ಗೆ ಡೈರೆಕ್ಟಾಗಿ ಕಣ್ಣಿಗೆ ಕಾಣಿಸ್ತವೆ. ಫಾರ್ ಎಕ್ಸಾಂಪಲ್, ದ ಸೇಮ್ ಥಿಂಗ್ ಐಲ್ ರೈಟ್ A ಈಸ್ ಈಕ್ವಲ್ ಟು AEIOU. ದಿಸ್ ಇಸ್ ಡೈರೆಕ್ಟ್ ವೇ ಆರ್ ರೋಸ್ಟರ್ ವೇ. ಇದನ್ನೇ ನಾನು ಸೆಟ್ ಬಿಲ್ಡರಲ್ಲಿ ಬರೀಬಹುದು, ಅಂದರೆ ಇಂಡೈರೆಕ್ಟಾಗಿ ಬರೀಬೇಕು. ಇಂಡೈರೆಕ್ಟಾಗಿ ಅಂದರೆ ಇವು ಯಾವುದೇ ಎಲಿಮೆಂಟ್ಸಲ್ಲಿ ಇರಬಾರ್ದು, ಇನ್ ಜನರಲಾಗಿ ಬರೀತಾರೆ. ಹೇಗಂದರೆ, ಇವೆಲ್ಲ ಎಲಿಮೆಂಟ್ಸ್ ಬದಲು ಒಂದೇ ಎಲಿಮೆಂಟ್ ಎಕ್ಸ್ ಅಂತ ಬರಿತೀನಿ, ಆಮೇಲೆ ಒಂದು ಕೋಲನ್ ಬರಿತೀವಿ. ಕೋಲನ್ ಅಂದರೆ ಅದನ್ನು ರೀಡ್ ಹೀಗೆ ಮಾಡೋದು, ಎಕ್ಸ್ ಸಚ್ ದ್ಯಾಟ್ ಈ ಎಕ್ಸ್ ಅಂದರೆ ಏನು ಅಂತ ಇಲ್ಲಿ ಸೆಂಟೆನ್ಸ್ ಇಂಗ್ಲೀಷ್ ಸ್ಟೇಟ್ಮೆಂಟ್ಸಲ್ಲಿ ಬರೀಬೇಕು. ಸೊ ನಿಮ್ಗೆ ಗೊತ್ತಿದೆ, ಇಲ್ಲಿ ಇರುವಂಥ ಎಲಿಮೆಂಟ್ಸ್ ಎಲ್ಲ ಏನು ಹೇಳಿ, ಓವಲ್ಸ್. ಸೊ ನಾವೇನು ಬರಿತೀವಿ, ಎಕ್ಸ್ ಈಸ್ ಅ ಓವಲ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್, ಇನ್ ಇಂಗ್ಲೀಷ್ ಅಲ್ಫಾಬೆಟ್ ಅಂತ ಬರಿತೀವಿ. ಸೊ ಹೀಗೆ ನೋಡಿ, ಸೊ ಎರಡೂ ಕೂಡ ಸೇಮ್, ಬಟ್ ಓನ್ಲಿ ದ ರೀಪ್ರೆಸೆಂಟೇಷನ್ ಈಸ್ ಡಿಫ್ರೆಂಟ್. ಇಲ್ಲಿ ಡೈರೆಕ್ಟ್ ಆಗಿರುತ್ತೆ, ಇಲ್ಲಿ ಇಂಡೈರೆಕ್ಟ್ ಆಗಿರುತ್ತೆ. ಜನರಲಿ ಸೆಟ್ ಬಿಲ್ಡರಲ್ಲಿ ಬರೀಬೇಕಾದ್ರೆ ಸ್ವಲ್ಪ ತಲೆ ಬೇಕಾಗುತ್ತೆ. ಯು ನೀಡ್ ಟು ಹ್ಯಾವ್ ಸಮ್ ಇಂಟೆಲಿಜೆನ್ಸ್, ಬಿಕಾಸ್ ಇಫ್ ಯು ಡೋಂಟ್ ನೋ ದ ಓವೆಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್ ದೆನ್ ಯು ಕೆನಾಟ್ ರೈಟ್ ಇಟ್ ಅಲ್ವಾ? ಸೊ ಯು ನೀಡ್ ಸಮ್ ಇಂಟೆಲಿಜೆನ್ಸ್ ಟು ರೈಟ್ ಸೆಟ್ ಬಿಲ್ಡರ್ ಮೆಥಡ್. ಸೊ ಇದೊಂದು ನಿಮ್ಗೆ ಗೊತ್ತಿರಬೇಕು. ಇದಾದಮೇಲೆ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಸಬ್ಸೆಟ್ ಅಂತ ಒಂದು ಬರುತ್ತೆ ಕನ್ಸೆಪ್ಟ್. ಇದು ತುಂಬ ಇಂಪಾರ್ಟೆಂಟ್. ಏನು ಹೇಳಿ, ಸಬ್ಸೆಟ್ ಅಂತ ಬರುತ್ತೆ. ಅಂದರೆ ಈಗ ನಂತರ ಒಂದು ಸೆಟ್ ಇದೆ ಎ ಅಂತ, 1 2 3 ಇದೆ ಅಂತ ಅಂದ್ಕೊಳ್ಳೋಣ. ಸಬ್ಸೆಟ್ ಅಂದರೆ ಈ ಸೆಟ್ಟಲ್ಲಿ ಇರುವಂತಹ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡಿ, ಎಲ್ಲವನ್ನು ಯೂಸ್ ಮಾಡಿ ಅಥವಾ ಕೆಲವನ್ನು ಮಾತ್ರ ಯೂಸ್ ಮಾಡಿ. Either you can use all the elements in the set or you can use only some of them.
ಅವುಗಳನ್ನ ಯೂಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಸೆಟ್ಸ್ಗಳನ್ನ ರೆಡಿ ಮಾಡಲಿಕ್ಕಾಗುತ್ತಲ್ಲ ಆ ಎಲ್ಲ ಸೆಟ್ಗಳಿಗೆ ಸಬ್ಸೆಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎ ಇದೆಲ್ಲ, ನಾ ಇದಕ್ಕೆ A1 ಅಂತ ಒಂದು ಸೆಟ್ ಬರಿತೀನಿ 1 ಅಂತ. ಸೊ ದಿಸ್ ಇಸ್ ಮೈ ಒನ್ ಮೋರ್ ಸೆಟ್ ಆ್ಯಂಡ್ ಸಿ 1 ಈಸ್ ದೇರ್ ಹಿಯರ್. ಐ ಹ್ಯಾವ್ ಟು ಯೂಸ್ ಆಲ್ ದ ಎಲಿಮೆಂಟ್ಸ್ ಫ್ರಮ್ ದಿಸ್ ಸೆಟ್ ಓನ್ಲಿ. ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸನ್ನು ಬಿಟ್ಟು ಬೇರೆ ಯಾವುದನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ A1 ಆಗುತ್ತೆ, ಹಾಗೆ A2 ಬರೀಬಹುದು, ಹಾಗೆ A3 ಬರೀಬಹುದು. ಇದಲ್ಲದೆ ಮತ್ತೆ ನಾನು ಟ್ರೈ ಮಾಡ್ಬೋದು. ಹೇಗೆ ಗೊತ್ತಾ, A4 ಈಸ್ ಈಕ್ವಲ್ ಟು 1 ಮತ್ತು 2 ಮಾಡಿ ಒಂದು ಸೆಟ್ ಮಾಡ್ತೀನಿ. ಹಾಗೆ A5 ಅಂತ ಬರಿತೀನಿ, ಇಲ್ಲಿ 2 ಮತ್ತು 3 ಅಂತ ಬರಿತೀನಿ. A6 ಬರಿತೀನಿ, ಇಲ್ಲಿ 1 ಮತ್ತು 3 ಅಂತ ಬರಿತೀನಿ. ಹಾಗೆ A7 ಅಂತ ಒಂದು ಬರಿತೀನಿ, ಅಲ್ಲಿ 1 2 3. ರಿಮೆಂಬರ್, ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಇದನ್ನು ಕೂಡ ಹೇಳ್ತಾರೆ ಫಸ್ಟ್ ಲೆಸನಲ್ಲಿ. ಅಂದರೆ ಪ್ರತಿಯೊಂದು ಸೆಟ್ ಅದೇ ಸೆಟ್ಗೆ ಸಬ್ಸೆಟ್ ಆಗಿರುತ್ತೆ. ಹಾಗೆ ಪ್ರತಿಯೊಂದು ಸೆಟ್ಗೆ ನಲ್ ಸೆಟ್ ಯಾವಾಗಲೂ ಸಬ್ಸೆಟ್ ಆಗಿರುತ್ತೆ. ನಲ್ ಸೆಟ್ ಅಂದರೆ ಅ ಸೆಟ್ ವಿಚ್ ಡಸ್ ನಾಟ್ ಕಂಟೈನ್ ಎನಿಥಿಂಗ್. ಸೊ ಅಲ್ಲಿಗೆ ಒಂದು ಸೆಟ್ಟಲ್ಲಿ 3 ಎಲಿಮೆಂಟ್ ಇದ್ದರೆ ನಾನು ಮ್ಯಾಕ್ಸಿಮಮ್ ಎಷ್ಟು ಬರೀಬೋದು ಅಂದರೆ ಇದಕ್ಕೆ 8 ಸಬ್ಸೆಟ್ಗಳನ್ನ ಬರೀಬಹುದು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಇದೆ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಸಪೋಸ್ ಒಂದು ಸೆಟ್ಟಲ್ಲಿ ಲೆಟ್ಸ್ ಸೇ n ಎಲಿಮೆಂಟ್ಸ್ ಇದಾವೆ ಅಂದ್ಕೊಳ್ಳೋಣ. ಎಷ್ಟು ಹೇಳಿ, n ಬದಲು m ಅಂತ ಬರೆಯೋಣ, ಬಿಕಾಸ್ ಆಲ್ರೆಡಿ n ಯೂಸ್ ಮಾಡಿದ್ದೀವಿ. m ಎಲಿಮೆಂಟ್ಸ್ ಇದೆ ಅಂದ್ಕೊಳ್ಳೋಣ. ಸೊ ಹಾಗಿದ್ರೆ ಟೋಟಲ್ ಸಬ್ಸೆಟ್ಸ್ ಎಷ್ಟು ಬರೀಬಹುದಪ್ಪ ಅಂತಂದರೆ ಇದನ್ನು 2m ಅಂತ ಕರೀತಾರೆ. ಅಂದರೆ 3 ಎಲಿಮೆಂಟ್ ಇದ್ದರೆ ಟೋಟಲ್ 8 ಸಬ್ಸೆಟ್ಸನ್ನು ಬರೀಬಹುದು. ಬಿಕಾಸ್ ಅದು 2³ ವಿಚ್ ಈಸ್ ಈಕ್ವಲ್ ಟು 8 ಅಂತ ಆಗುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಇದೆಲ್ಲ ಬೇಸಿಕ್ಸ್ ಇದೆ, ನಿಮಗೆ ಹೇಳ್ತಾರೆ ಸೆಟ್ಸ್ ಚಾಪ್ಟರಲ್ಲಿ, ಅನ್ನು ರಿವೈಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಸಬ್ಸೆಟ್ ಕನ್ಸೆಪ್ಟ್ ಗೊತ್ತಾಯಿತು. ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಟೇಕ್ ದ ಸ್ಕ್ರೀನ್ಶಾಟ್. ವೆಲ್, ನೆಕ್ಸ್ಟ್ ಬಂದುಬಿಟ್ಟು ಯೂನಿಯನ್ ಅಂತ ಒಂದು ಕನ್ಸೆಪ್ಟ್ ಕಲಿಸಿರ್ತಾರೆ. ಇದು ಬೇಸಿಕಲಿ ಬಂದುಬಿಟ್ಟು ಆಪರೇಷನ್ಸ್ ಆನ್ ಸೆಟ್ಸ್. 2 ಸೆಟ್ಸ್ ಇದ್ದರೆ ಅದರ ನಡುವೆ ಏನೆಲ್ಲ ಆಪರೇಷನ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಯೂನಿಯನ್, ಇದಕ್ಕೆ ಜನರಲಿ ಯು ಅಂತ ಕರೀತಾರೆ. ಹಾಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಟರ್ಸೆಕ್ಷನ್ ಅಂತ ಇರುತ್ತೆ. ಇದನ್ನು ಈ ಥರ ಬರೀತಾರೆ, ಹೌದಾ? ಸೊ ಯೂನಿಯನ್ ಅಂದ್ಬಿಟ್ರೆ ಸಪೋಸ್ A ಈಕ್ವಲ್ ಟು 1 2 3 ಅಂದ್ಕೊಳ್ಳಿ, ಆಮೇಲೆ B ಈಸ್ ಈಕ್ವಲ್ ಟು 3, 4 ಇದೆ ಅಂದ್ಕೊಳ್ಳಿ. ಸೊ A ಯೂನಿಯನ್ B ಅಂತಂದರೆ A ಮತ್ತು B ಅಲ್ಲಿ ಇರುವಂಥ 2 ಎಲಿಮೆಂಟ್ಸನ್ನು ಸೇರಿಸಿ ಒಂದು ಸೆಟ್ಟಲ್ಲಿ ಬರಿತೀವಿ. ದಟ್ ಈಸ್ 1 2 3 ಆ್ಯಂಡ್ 4. ಇಂಟರ್ಸೆಕ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ A ಈಸ್ ಈಕ್ವಲ್ ಟು 1 2 ಅಂತಿದೆ, B ಈಸ್ ಈಕ್ವಲ್ ಟು 3 4 ಅಂತಲೇ ತೊಗೊಳ್ಳೋಣ. ಸೊ A ಇಂಟರ್ಸೆಕ್ಷನ್ B ಅಂದರೆ A ಮತ್ತು B ಅಲ್ಲಿ ಇರುವಂಥ ಕಾಮನ್ ಎಲಿಮೆಂಟ್ಸ್. ಒಂದು ಥಿಂಗ್ ಅಬ್ಸರ್ವ್ ಮಾಡಿ, ಇಲ್ಲಿ 1 2 ಇದೆ, 3 4 ಇದೆ, ಏನೂ ಕಾಮನ್ ಇಲ್ಲ ಅಲ್ವಾ? ಸೊ ಇದು ಜಸ್ಟ್ ಕೂಡ ನಲ್ ಸೆಟ್ ಆಗುತ್ತೆ. ಸೊ ಇವು ಆಪ್ರೇಷನ್ಸ್ ಹೇಳಿರ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ ಸೆಟ್ಸಲ್ಲಿ. ಈಗ ನಾನು ಸೆಟ್ A ಈಸ್ ಈಕ್ವಲ್ ಟು 1 2 3 ಅಂತ ಬರೆದಿದ್ದೀನಿ. ಸಪೋಸ್ ನಾನೀಗ ಸೆಟ್ B ಈಸ್ ಈಕ್ವಲ್ ಟು 2 1 3 ಅಂತ ಬರೀತೀನಪ್ಪ. ಇವಾಗ ಸೆಟ್ A ಮತ್ತು ಸೆಟ್ B ಎರಡು ಈಕ್ವಲ್ ಇರುತ್ತಾ, ಬೇರೆ ಬೇರೆ ಇರುತ್ತಾ? ಈಸ್ ಸೆಟ್ A ಈಸ್ ಈಕ್ವಲ್ ಟು ಸೆಟ್ B ಆರ್ ನಾಟ್? ಎಸ್, ಯು ಆರ್ ರೈಟ್. ಸೆಟ್ A ಈಸ್ ಆಲ್ವೇಸ್ ಈಕ್ವಲ್ ಟು ಸೆಟ್ B. ಅಂದರೆ ಒಂದು ಗೊತ್ತಾಯಿತು, ಸೆಟ್ಟಲ್ಲಿ ಎಲಿಮೆಂಟ್ಸ್ ಯಾವ ಆರ್ಡರಲ್ಲಿದೆ ನಮಗೆ ಇಂಪಾರ್ಟೆಂಟ್ ಅಲ್ಲ. ಯಾವುದು ಫಸ್ಟ್ ಬಂದಿದೆ, ಯಾವುದು ಸೆಕೆಂಡ್ ಬಂದಿದೆ, ಅದು ನಮಗೆ ಸಂಬಂಧ ಇಲ್ಲ. ವಾಟ್ ವಿ ಆರ್ ಇಂಟ್ರೆಸ್ಟೆಡ್ ಇನ್, ವಾಟ್ ಆರ್ ದ ಎಲಿಮೆಂಟ್ಸ್ ವಿ ಹ್ಯಾವ್. ಸೇಮ್ ಎಲಿಮೆಂಟ್ಸ್ ಇದ್ಬಿಟ್ರೆ ಕತೆ ಮುಗೀತು. ದಟ್ ಈಸ್ A ಈಸ್ ಈಕ್ವಲ್ ಟು B. ಆಮೇಲೆ ಇನ್ನೊಂದೇನೆಂದರೆ, ಸಪೋಸ್ ಸೆಟ್ A ಹೀಗಿದೆ ಅಂದ್ಕೊಳ್ಳೋಣ, 1 2 3 ಇದೆ ಅಂತ ಅಂದ್ಕೊಳ್ಳೋಣ. ಸೆಟ್ B ಬಂದುಬಿಟ್ಟು ಹೀಗಿದೆ, 1 1 2 3 ಇದೆ ಅಂತ ಅಂದ್ಕೊಳ್ಳೋಣ. ಸೊ ನಾವು ಕ್ಯಾನ್ ಐ ಸೇ A ಈಸ್ ಈಕ್ವಲ್ ಟು B ಅಂತ ಹೇಳ್ಬೋದಾ? ಎಸ್, ಹೇಳ್ಬೋದು. ಜನರಲಿ ನಾವೇನು ಮಾಡ್ತೀವಿ ಅಂದರೆ, ಸೆಟ್ಟಲ್ಲಿ ಸೇಮ್ ಇರುವಂಥ ಎಲಿಮೆಂಟ್ಸನ್ನು 2 ಸರಿ ಬರೆಯೋದಿಲ್ಲ. ವಿ ಡೋಂಟ್ ರೈಟ್ ದ ಸೇಮ್ ಎಲಿಮೆಂಟ್ ಟ್ವೈಸ್ ಆರ್ ಥ್ರೈಸ್ in a set. We just need to write only once. Even if you are writing 2 times, that means it is same only. So both the sets are same. Well, this is the case of sets. But if I say ordered pair
ಆರ್ಡರ್ಡ್ ಪೇರ್ ಅಂದರೆ ಎಕ್ಸ್ ಕಾಮ ವೈ ಅಂತ ಬರಿತೀವಿ. ಇದು ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ನೀವು ಇದನ್ನು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಯೂಸ್ ಮಾಡಿರ್ತೀರ 10th ಸ್ಟ್ಯಾಂಡರ್ಡಲ್ಲಿ, ನಿರ್ದೇಶಾಂಕ ರೇಖಾಗಣಿತ ಇನ್ ಕನ್ನಡ. ವೆಲ್, ಇನ್ ದಿಸ್ ಕೇಸ್, if I say one point, let's say 1, 2, I have one more point Q, 2, 1. So if I ask you, is P is equal to Q? No, they are not same. Because when I say ordered pair, which comes first and which comes next is going to matter. So that is why we generally don't write P is equal to Q, P is not equal to Q. I hope you're understanding. So that is a very important difference between a set and a ordered pair. So that is why I told you writing the symbol is very important. When you use this flower bracket, that says we are indicating the set, and whenever we write just open bracket and close bracket, that means we are writing the pair. So it's very important. Please take the screenshot of the video. So well, dear friends, with those, I think those are necessary basics which I told you. Still there are many, but still if at all, if anything comes, ಸಪೋಸ್ ಯಾವುದಾದ್ರೂ ಬೇಸಿಕ್ಸ್ ಮಿಸ್ ಆಗಿದ್ದರೆ ಈ ಚಾಪ್ಟರ್ ಹೇಳಬೇಕಾದ್ರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯಲ್ಲೋ ಅಲ್ಲಲ್ಲಿ ನಾನೆಲ್ಲ ಬೇಸಿಕ್ಸನ್ನು ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ವೆರಿ ಗುಡ್. ಸೊ ನಾವು ವಿಲ್ ಮೂವ್ ಆನ್ ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ದ ಫಸ್ಟ್ ಕಾನ್ಸೆಪ್ಟ್ ದೇರ್ ಈಸ್ ಈಕ್ವಾಲಿಟಿ ಆಫ್ ಆರ್ಡರ್ಡ್ ಪೇರ್ಸ್. ಅಂದರೆ ಈಗ ಇಲ್ಲೊಂದು ಆರ್ಡರ್ ಪೇರ್ ಇದೆ, ಈ ಕಡೆ ಒಂದು ಆರ್ಡರ್ ಪೇರ್ ಇದೆ, ನಡುವೆ ಈಕ್ವಲ್. ಇವೆರಡು ಈಕ್ವಲ್ ಯಾವಾಗಿರ್ತಾವೆ ಅಂದರೆ, ಸಪೋಸ್ ಇಲ್ಲಿ ಎಕ್ಸ್ ಕಾಮ ವೈ ಬರ್ದಿದ್ದೀನಿ, ಇಲ್ಲಿ ಎ ಕಾಮ ಬಿ ಬರ್ದಿದ್ದೀನಿ ಅಂದ್ಕೊಳ್ಳಿ. ಇವೆರಡು ಈಕ್ವಲ್ ಯಾವಾಗ ಆಗ್ತಾವಂದರೆ ದರ್ ಕರೆಸ್ಪಾಂಡಿಂಗ್ ಕೋಆರ್ಡಿನೇಟ್ಸ್, ಅಂದರೆ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಎ ಇರಬೇಕು, ವೈ ಶುಡ್ ಬಿ ಈಕ್ವಲ್ ಟು ಬಿ ಇರಬೇಕು. ಹಾಗಿದ್ರೆ ಮಾತ್ರ ಎರಡು ಪೇರ್ಸ್ಗಳು ಈಕ್ವಲ್ ಅಂತ ಹೇಳ್ತೀವಿ. ಇದು ತುಂಬ ಸಿಂಪಲ್ ಆಗಿದೆ. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಒನ್ ಕ್ವಶನ್ ಲೈಕ್ ದಿಸ್. ಇಫ್ ಎಕ್ಸ್ ಪ್ಲಸ್ 1 y minus 2 is equal to 3, 1, then you need to find x and y. Find x and y ಅಂತ ಕ್ವಶನ್ ಬರುತ್ತೆ. ವೆರಿ ಸಿಂಪಲ್. ಎರಡು ಪೇರ್ ಈಕ್ವಲ್ ಯಾವಾಗಿರ್ತಾವೆ ಹೇಳಿ? ಎಕ್ಸ್ದು ಈ ಪಾರ್ಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಪಾರ್ಟ್ ಆ್ಯಂಡ್ ವೈ ಕೋಆರ್ಡಿನೇಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಪಾರ್ಟ್. ಸೊ ಜಸ್ಟ್ ಈಕ್ವೇಟ್ ಮಾಡ್ತೀನಿ. ಎಕ್ಸ್ ಪ್ಲಸ್ 1 ಶುಡ್ ಬಿ ಈಕ್ವಲ್ ಟು 3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ಹೇಳಿ? ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಹಾಗೆ y minus 2, this should be equal to this one. So y minus 2 is equal to 1. So which means y is equal to 1 plus 2. That means y is equal to 3 ಅಂತ ಆಗುತ್ತೆ. ಸೊ ಈ ಥರ ಕ್ವಶನ್ಸ್ ನಿಮಗೆ 1 ಮಾರ್ಕಿಗೆ ಬರಬಹುದು. ಹಾಗಿದ್ರೆ ಒಂದು ಕ್ವಶನ್ ನಾನು ನಿಮ್ಗೆ ಕೊಡ್ತೀನಿ, ಅದನ್ನು ನೀವು ಟ್ರೈ ಮಾಡಬೇಕು. ಕ್ವಶನ್ ಈ ಥರ ಇದೆ. x by 3 plus 1, y minus 2 by 3 which is equal to 5 by 3, 1 by 3 ಅಂತ ಕ್ವಶನ್ ಇದೆ. ಸೊ ಈ ಕ್ವಶನ್ನ ನೀವು ಸಾಲ್ವ್ ಮಾಡಬೇಕು. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆನ್ ಎವರ್ ಯು ಆರ್ ವಾಚಿಂಗ್ ವಿಡಿಯೋಸ್ ಆಫ್ ಮ್ಯಾಥಮೆಟಿಕ್ಸ್, ಅದು ವಿಡಿಯೋ ನಮ್ಮದೇ ಇರಲಿ ಅಥವಾ ಬೇರೆ ಯಾರದೇ ಇರಲಿ, whenever you are watching mathematics video, you should make a habit that you should have pen and book with you, so that whenever we give some questions, that questions you can solve it by yourself. Because mathematics is a subject where you cannot become master in it until and unless you really solve the problems by yourself. These are not like just sitting and watching the videos and understanding it like a story. No, this is not the case. Okay, so this is the question for you. What you have to do is you have to solve this question and write your answers of what is x and what is y. ಇವೆರಡು ಆನ್ಸರ್ಸ್ ಏನು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಬರೀಬೇಕು. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್. ವೆಲ್ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಂದರೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಒಂದು ಕನ್ಸೆಪ್ಟ್ ಇದೆ. ಡೆಫಿನೇಷನ್ ಬಂದುಬಿಟ್ಟು ಈ ಥರ ಇದೆ. ಏನಪ್ಪ ಡೆಫಿನೇಷನ್ ಅಂತಂದರೆ, ಗಿವನ್ ಟು ನಾನ್ ಎಂಪ್ಟಿ ಸೆಟ್ಸ್. ಫಸ್ಟ್ ಆಫ್ ಆಲ್, ನಾನ್ ಎಂಪ್ಟಿ ಸೆಟ್ಸ್ ಅಂದರೆ ಏನು ಅಂದರೆ ಸೆಟ್ಸ್ ಖಾಲಿ ಇರಬಾರ್ದು ಅಂತ ಅರ್ಥ. ಸೆಟ್ಟಲ್ಲಿ ಏನಾದರೂ ಅಟ್ಲೀಸ್ಟ್ ಒಂದಾದರೂ ಎಲಿಮೆಂಟ್ ಇರಬೇಕು, ಸರಿನಾ? ಸೊ ಗಿವನ್ ಟು ನಾನ್ ಎಂಪ್ಟಿ ಸೆಟ್ಸ್ ಪಿ ಆ್ಯಂಡ್ ಕ್ಯೂ ಅಂತ ತೊಗೊಳ್ಳೋಣ.
ಅದು ಯಾವುದಾದ್ರೂ ಇರಲಿ. ದೆನ್ ದ ಸಿ ಪಿ ಅಂದರೆ ಕಾರ್ಟೇಷಿಯನ್ ಪ್ರಾಡಕ್ಟ್. ದ ಸಿ ಪಿ ಇಂಟು ಕ್ಯೂ, ಅದನ್ನು ಜನರಲ್ ನಾವು ಇಂಟು ಅಂತ ಕರೆಯೋದಿಲ್ಲ, ವಿ ಕಾಲ್ ಇಟ್ ಆಸ್ ಪಿ ಕ್ರಾಸ್ ಕ್ಯೂ ಅಂತ ಕರಿತೀವಿ. ವಾಟ್ ಶುಡ್ ವಿ ಸೇ? ವಿ ಶುಡ್ ಸೇ ಪಿ ಕ್ರಾಸ್ ಕ್ಯೂ ಈಸ್ ಏನಪ್ಪ ಅಂದರೆ ಇಟ್ ಈಸ್ ದ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್. ಇದು ತುಂಬ ಇಂಪಾರ್ಟೆಂಟ್. ಆರ್ಡರ್ಡ್ ಪೇರ್ ಆಫ್ ಎಲಿಮೆಂಟ್ಸ್ ಫ್ರಮ್ ಪಿ ಆ್ಯಂಡ್ ಕ್ಯೂ. ಅಂದರೆ ಪಿ ಮತ್ತು ಕ್ಯೂ ಅಲ್ಲಿ ಇರುವಂಥ ಎಲಿಮೆಂಟ್ಸ್ದು ಆರ್ಡರ್ಡ್ ಪೇರ್. ಅದನ್ನ ಬರೆಯೋದು ಈ ಥರ, ದಟ್ ಈಸ್ ಪಿ ಕ್ರಾಸ್ ಕ್ಯೂ ಈಸ್ ಈಕ್ವಲ್ ಟು ಪಿ ಕಾಮ ಕ್ಯೂ ವೇರ್ ಸ್ಮಾಲ್ ಪಿ ಬಿಲಾಂಗ್ಸ್ ಟು ಪಿ, ಸ್ಮಾಲ್ ಕ್ಯೂ ಬಿಲಾಂಗ್ಸ್ ಟು ಕ್ಯೂ. ಇದಕ್ಕೆ ಬಿಲಾಂಗ್ಸ್ ಟು ಅಂತ ಕರೀತಾರೆ. ಅಂದರೆ ಈ ಎಲಿಮೆಂಟು ಈ ಸೆಟ್ಟಲ್ಲಿದೆ ಅಂತ ಅರ್ಥ. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಪಿ ಕ್ರಾಸ್ ಕ್ಯೂ ಬರಿಬೇಕಾದ್ರೆ ಮೊದಲನೇ ಎಲಿಮೆಂಟು ಪೇರಲ್ಲಿ ಪಿ ಸೆಟ್ಟಿಂದ ಇರಬೇಕು, ಎರಡನೇ ಎಲಿಮೆಂಟು ಕ್ಯೂ ಸೆಟ್ಟಿಂದ ಇರಬೇಕು. ವಿ ವಿಲ್ ಟೇಕ್ ಒನ್ ಕ್ವಶನ್ ಆ್ಯಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಈಸಿಲಿ. ಫಾರ್ ಎಕ್ಸಾಂಪಲ್ ಏನು ಮಾಡೋಣ ಅಂದರೆ, ಒಂದು ಸೆಟ್ ತೊಗೊಳ್ಳೋಣ ಎ ಅಂತ ಹೇಳಿಬಿಟ್ಟು 1, 2 ಅಂತ ತೊಗೊಳ್ಳೋಣ. ಹಾಗೆ ಸೆಟ್ ಬಿ ಅಂದರೆ ಎ ಬಿ ಸಿ ಅಂತ ತೊಗೊಳ್ಳೋಣ. ಸೊ ಇವಾಗ ನನಗೆ ಎ ಕ್ರಾಸ್ ಬಿ ಬರಿಬೇಕು. ಏನು ಬರಿಬೇಕು? ಎ ಕ್ರಾಸ್ ಬಿ ಬರಿಬೇಕು. ಸೊ ನಾವು ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ಏನಂತ ಹೇಳ್ತಾರೆ? ಆರ್ಡರ್ಡ್ ಪೇರ್ ವೇರ್ ಪಿ ಬಿಲಾಂಗ್ಸ್ ಟು ಪಿ. ಅಂದರೆ ಏನು ಮಾಡಬೇಕು? ಎ ಸೆಟ್ಟಿಂದ ಮೊದಲನೇ ಎಲಿಮೆಂಟನ್ನು ತೊಗೊಳ್ಬೇಕು, ಬಿ ಸೆಟ್ಟಿಂದ ಮೊದಲನೇ ಎಲಿಮೆಂಟು. ಸೊ 1, ಎ. ಹಾಗೆ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಎ ಸೆಟ್ಟಿಂದ ಅದೇ ಎಲಿಮೆಂಟನ್ನು ತೊಗೊಂಡ್ಬಿಟ್ಟು ಬಿ ಸೆಟ್ಟಲ್ಲಿ ನೆಕ್ಸ್ಟ್ ಎಲಿಮೆಂಟನ್ನು ತೊಗೊಳ್ಬೇಕು, 1, ಬಿ. ಸಿಮಿಲರ್ಲಿ ದಿಸ್ ಈಸ್ 1, ಸಿ. ಸೊ ಐ ಮೇಡ್ ಪೇರ್ಸ್ ಟೇಕಿಂಗ್ ಫಸ್ಟ್ ಎಲಿಮೆಂಟ್ ವಿತ್ ಆಲ್ ದ ಎಲಿಮೆಂಟ್ಸ್ ಇನ್ ಸೆಟ್ ಬಿ. ಸಿಮಿಲರ್ಲಿ ಏನು ಮಾಡಬೇಕು ಹೇಳಿ? ಈಗ ಈ ಸೆಟ್ ಎ ಇಂದ ಎರಡನೇ ಎಲಿಮೆಂಟ್ ತೊಗೊಳ್ಬೇಕು, ದಟ್ ಈಸ್ 2. ಹಾಗೆ ಎಲ್ಲ ಜೊತೆಗೂ ಪೇರ್ ಮಾಡಬೇಕು. ಸೊ ದಟ್ ಈಸ್ 2, ಎ 2, ಬಿ ಆ್ಯಂಡ್ 2, ಸಿ ಅಂತ ಆಗುತ್ತೆ. ಇದಕ್ಕೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಕರೀತಾರೆ. ಇನ್ನೊಂದು ಸರಿ ಹೇಳ್ತೀನಿ. ಸೆಟ್ ಎ ಇಂದ ಮೊದಲನೇ ಎಲಿಮೆಂಟ್ ತೊಗೊಳ್ಬೇಕು, ಅದನ್ನು ಸೆಟ್ ಬಿ ಯಲ್ಲಿರೋ ಎಲ್ಲ ಎಲಿಮೆಂಟ್ಗಳ ಜೊತೆ ಪೇರ್ ಮಾಡ್ತಾ ಹೋಗಬೇಕು. ಹಾಗೆ ಸೆಟ್ ಎ ಇಂದ ಎರಡನೇ ಎಲಿಮೆಂಟ್ ತೊಗೊಂಡ್ಬಿಟ್ಟು ಎಲ್ಲ ಎಲಿಮೆಂಟ್ಸ್ ಜೊತೆ ಪೇರ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಸೆಟ್ ಎ ಅಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ ಇದೆ ಹೇಳಿ ನೋಡೋಣ? ವೆರಿ ಗುಡ್, 2 ಎಲಿಮೆಂಟ್ಸ್ ಇದೆ ಅಲ್ವಾ? ಹಾಗೆ ಸೆಟ್ ಬಿ ಅಲ್ಲಿ ಎಷ್ಟಿದೆ? ಸೆಟ್ ಬಿ ಅಲ್ಲಿ 3 ಎಲಿಮೆಂಟ್ಸ್ಗಳಿವೆ. ಹಾಗೆ ನೀವು ಹೇಳಿ ನನಗೆ, ಎ ಕ್ರಾಸ್ ಬಿ ಕೂಡ ಒಂದು ಸೆಟ್ಟೆ ಅಲ್ವಾ? ಕಾರ್ಟೇಷಿಯನ್, ರಿಮೆಂಬರ್ ಆಲ್ವೇಸ್, ಕಾರ್ಟೇಷಿಯನ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಅ ಸೆಟ್. ಸೊ ಕಾರ್ಟೇಷಿಯನ್ ಪ್ರಾಡಕ್ಟ್ ಕೂಡ ಒಂದು ಸೆಟ್ ಆಗಿರುತ್ತೆ. ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ನೋಡಿ? 1, 2, 3, 4, 5, 6. ಸೊ ಒನ್ ಥಿಂಗ್ ನೀವು ಅಬ್ಸರ್ವ್ ಮಾಡ್ಬೋದು, ಎನ್ ಆಫ್ ಎ ಕ್ರಾಸ್ ಬಿ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಅಲ್ವಾ? ಇಲ್ಲಿ 2 ಇದೆ, 3 ಇದೆ, 2, 3 6. ಅದಕ್ಕೆ ನಮಗೆ ಆನ್ಸರ್ 6 ಅಂತ ಬಂದಿರುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಸರಿನಾ? ಇಲ್ಲೇ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ ಫ್ರೆಂಡ್ಸ್. ಟಿಲ್ ದೆನ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ವಿಡಿಯೋ. ಸೊ ಡಿಯರ್ ಫ್ರೆಂಡ್ಸ್, ಇದೇ ಕ್ವಶನನ್ನು ಸಪೋಸ್ ನಾನು ನಿಮಗೆ ಇದೇ ಕ್ವಶನ್ ಬಿ ಕ್ರಾಸ್ ಎ ಫೈಂಡ್ ಮಾಡಿ ಅಂತ ಕೇಳಿದರೆ ಏನಾಗ್ಬೋದಾಗಿತ್ತು ಆನ್ಸರ್ ನಿಮ್ಮದು? ಸೊ ವಿಡಿಯೋನ ಪಾಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನನಗೆ ಬಿ ಕ್ರಾಸ್ ಎ ಏನು ಬರುತ್ತಂತ. ಗುಡ್. ಸೊ ಈಗ ನಾವು ಬಿ ಕ್ರಾಸ್ ಎ ಮಾಡಬೇಕಾದ್ರೆ ಬಿ ಸೆಟ್ಟಲ್ಲಿ ಏನಿದೆ ಹೇಳಿ ನೋಡೋಣ? ಎ ಬಿ ಸಿ ಅಂತಿದೆ. ಸೆಟ್ ಎ ಅಲ್ಲಿ ಏನಿದೆ? 1, 2 ಅಂತಿದೆ ಅಲ್ವಾ? ಸೊ ಬಿ ಕ್ರಾಸ್ ಎ ಮಾಡಿದಾಗ ನನಗೆ ಬರುತ್ತೆ, ಇದರಿಂದ ಫಸ್ಟ್ ಎಲಿಮೆಂಟ್ ತೊಗೊಂಡು ಎಲ್ಲ ಜೊತೆ ಪೇರ್ ಮಾಡಬೇಕು. ಸೊ ಎ 1 ದೆನ್ ಎ 2. ಹಾಗೆ ಸೆಕೆಂಡ್ ಎಲಿಮೆಂಟ್ ತೊಗೊಳ್ಬೇಕು, ಬಿ 1 ಬಿ 2. ಥರ್ಡ್ ಎಲಿಮೆಂಟ್ ತೊಗೊಳ್ಬೇಕು, ಸಿ 1 ಆ್ಯಂಡ್ ಸಿ 2. ಸೊ ನೌ ಮೈ ಕ್ವಶನ್ ಟು ಯು ಈಸ್ ವೆದರ್ ಎ ಕ್ರಾಸ್ ಬಿ ಮಾಡಿದ್ದ ಆನ್ಸರು ಮತ್ತು ಬಿ ಕ್ರಾಸ್ ಎ ಮಾಡಿದ್ದ ಆನ್ಸರು ಇವೆರಡು ಆನ್ಸರ್ಸ್ ಸೇಮ್ ಇದ್ದಾವ ಅಥವಾ ಡಿಫ್ರೆಂಟ್ ಇದ್ದಾವ? ದಿಸ್ ಇಸ್ ಮೈ ಕ್ವಶನ್. ಸೊ ಒನ್ ಥಿಂಗ್ ಕ್ಯಾನ್ ಅಬ್ಸರ್ವ್, ಎ ಕ್ರಾಸ್ ಬಿ ಅಲ್ಲಿ
1, ಇದೆ. 1, ಇಲ್ಲಿ ಇದೆಯಾ? ಸ್ವಲ್ಪ ಜನ ಇದೆ ಅಂತೀರಿ, A, 1. ಬಟ್ ಐ ಟೋಲ್ಡ್ ಯು, ವೆನ್ ಎವರ್ ಐ ಸೇ ಆರ್ಡರ್ಡ್ ಪೇರ್, 1, ಈಸ್ ನೆವರ್ ಈಕ್ವಲ್ ಟು A, 1. ಇವೆರಡು ಬೇರೆ ಬೇರೆ. ಸೊ ಹಾಗಿದ್ದರೆ ಇಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್, ಇಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಎಲ್ಲವೂ ಕೂಡ ಬೇರೆ ಬೇರೆ ಆಗಿದೆ. ಆದ್ದರಿಂದ A × B ಆನ್ಸರ್ ಯಾವಾಗಲೂ ಕೂಡ B × A ಆನ್ಸರ್ಗೆ ಸೇಮ್ ಇರುವುದಿಲ್ಲ, ಅವೆರಡು ಬೇರೆ ಬೇರೆ ಇರ್ತವೆ. ಸೊ ದಿಸ್ ಈಸ್ ಒನ್ ಕೀ ಪಾಯಿಂಟ್ ಯು ಶುಡ್ ರಿಮೆಂಬರ್. ಸೊ ಪ್ಲೀಸ್ ಟೇಕ್ ದ ನೋಟ್ ಆಫ್ ಇಟ್. Well, let's continue with the next question then. I have 2 questions. Let me solve the first question now. What is that? P is given and Q is given. We need to find P × Q. So P × Q is equal to, again a set. This is the first element, illi first element. So A, R. ಮತ್ತೆ ಮುಂದೆ ಎಲಿಮೆಂಟ್ಸ್ ಇಲ್ಲ. ಸೊ ಈಗ B ಇಂದ ಸ್ಟಾರ್ಟ್ ಮಾಡೋಣ. B, R. ಆಮೇಲೆ C, R. ಅಲ್ವಾ? ದಿಸ್ ಇಸ್ P × Q. ಈಗ Q × P ಮಾಡಿದರೆ ಫಸ್ಟ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ R, A, ದೆನ್ R, B, ದೆನ್ R, C. ಸೊ ಒನ್ ಥಿಂಗ್ ಯು ಕ್ಯಾನ್ ಅಬ್ಸರ್ವ್, ಎರಡು ಆನ್ಸರ್ಸ್ ಬೇರೆ ಬೇರೆ ಇದೆ. ಸೊ ನೀವೇನು ಮಾಡಬೇಕಂದ್ರೆ, ಯು ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್. G ಮತ್ತು H ಕ್ರಾಸ್ ಮಾಡಿ ಇದರ ಆನ್ಸರನ್ನು ನನಗೆ ನೀವೇ ಸಾಲ್ವ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ನಿಮ್ಮ ಆನ್ಸರ್ಸ್ಗೆ ನಾನು ವೆಯ್ಟ್ ಮಾಡ್ತಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ, ಸರಿನಾ? ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಬೋರ್ಡ್. ವೆಲ್ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಬಂದು ಸೆಟ್ A ಈಸ್ ಈಕ್ವಲ್ ಟು 1, 2, 3 ಅಂತಿದೆ, ಸೆಟ್ B ಈಸ್ ಈಕ್ವಲ್ ಟು 3, 4 ಇದೆ, ಸೆಟ್ C ಕೂಡ ಒಂದಿದೆ. ಸೊ ನಾವೇನು ಫೈಂಡ್ ಮಾಡಬೇಕಂದ್ರೆ A × B ಇಂಟರ್ಸೆಕ್ಷನ್ C ಹಿಂಗೆಲ್ಲ ಫೈಂಡ್ ಮಾಡಿದ್ದೆ. ಸೊ ವಿಲ್ ಟೇಕ್ ದ ಫಸ್ಟ್ ಒನ್. ಸೊ ಫಸ್ಟ್ ಒನ್ ತೊಗೊಳ್ಳೋಣ. ಏನದು? A × B ಇಂಟರ್ಸೆಕ್ಷನ್ C ಅಂತಿದೆ. ಈಗ ನನಗೆ ಸೆಟ್ A ಗೊತ್ತಿದೆಯಪ್ಪ, ಏನು? 1, 2, 3 ಇದನ್ನ ಆರಾಮ್ಸೆ ಬರೆದುಬಿಡೋಣ ಮತ್ತು ಕ್ರಾಸ್ ಮಾಡೋಣ. ಬಟ್ B × B ಇಂಟರ್ಸೆಕ್ಷನ್ C ನಂಗೆ ಗೊತ್ತಿಲ್ಲಲ್ಲ. B ಇಂಟರ್ಸೆಕ್ಷನ್ C ಅಂದರೆ ಏನು? ಅಗೇನ್ ಸೆಟ್ ಚಾಪ್ಟರ್ಲಿ ಹೇಳಿದ್ದಾರೆ, ಏನು? B ಮತ್ತು C ಯಲ್ಲಿರುವಂಥ ಕಾಮನ್ ಎಲಿಮೆಂಟ್ಸನ್ನು ಬರೀಬೇಕು. ಇಲ್ಲಿ B ಇದೆ, ಇಲ್ಲಿ C ಇದೆ. ಇವೆರಡರಲ್ಲಿ ಏನು ಕಾಮನ್ ಕಾಣಿಸ್ತಿದೆ ನಿಮಗೆ? ವೆರಿ ಗುಡ್, 4 ಕಾಮನ್ ಇದೆಯಾ? ಸೊ ದಿಸ್ ಈಸ್ 4. ಸೊ ರೈಟಿಂಗ್ ದ ಆನ್ಸರ್ ಇಸ್ ವೆರಿ ಈಸಿ. ಹೇಗೆ ಬರೀತೀರಿ? 1, 4 ಪೇರ್ಸ್ ಬರೀಬೇಕು. 1, 4, 2, 4, ದೆನ್ 3, 4. ಸರಿನಾ? ಹಾಗಿದ್ರೆ ಸೆಕೆಂಡ್ ಕ್ವಶನ್ ನೋಡಿ ಏನಿದೆ? A × B ಇಂಟರ್ಸೆಕ್ಷನ್ A × C ಅಂತಿದೆ. A × C ಅಂತಿದೆ. ಸೊ ಮೊದಲಿಗೆ ಏನು ಮಾಡೋಣ? A × B ಮಾಡ್ಕೊಂಬಿಡೋಣ. A × B ಮಾಡಿದಾಗ ಏನು ಬರುತ್ತೆ ನೋಡಿ? A × B ಸೆಟ್ಟಲ್ಲಿ 1, 3, 1, 3 ದೆನ್ 1, 4 ಹಾಗೆ 2, 3, 2, 4 ಹಾಗೆ 3, 3 ಮತ್ತು 3, 4 ಆಯಿತಾ? ಸೊ ಇದು A × B ಮಾಡಿದ್ದಾನೆ. ಈಗ ಇಂಟರ್ಸೆಕ್ಷನ್ ಬರೆದ್ಬಿಟ್ಟು A × C ಮಾಡಬೇಕು. ಇಲ್ಲಿ A ಇದೆ, ಇಲ್ಲಿ C ಇದೆ. ಇವೆರಡು ನಡುವೆ ಕಾರ್ಟೇಷಿಯನ್ ಪ್ರಾಡಕ್ಟ್ ತೆಗಿಬೇಕು. ಪೇರ್ಸ್ಗಳು ಮಾಡೋಣವಾ? ಸೊ ಪೇರ್ಸ್ಗಳನ್ನ ಮಾಡಿದರೆ ನೋಡಿ, 1 ಜೊತೆಗೆ ಎಲ್ಲವೂ ಮಾಡಬೇಕು. 1, 4 ಬರುತ್ತೆ, 1, 5 ಬರುತ್ತೆ, 1, 6. 1 ತೊಗೊಂಡೆ, ಎಲ್ಲತ್ರ ಜೊತೆ ಪೇರ್ ಮಾಡಿದೆ. ಹಾಗೆ 2 ತೊಗೊಂಡು ಮಾಡಲಾ? 2, 4, 2, 5, 2, 6. ಹೌದಾ? ವೆಲ್, ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? 3 ತೊಗೊಂಡು ಪೇರ್ ಮಾಡಬೇಕು. ಸೊ 3, 4, 3, 5 ಆ್ಯಂಡ್ 3, 6. ಸೊ ಇವಾಗ ನಾನು ಏನು ಮಾಡಬೇಕಂದ್ರೆ, ಐ ವಿಲ್ ಬಿ ಹ್ಯಾವಿಂಗ್ 2 ಸೆಟ್ಸ್. ಅಂದರೆ ಇಲ್ಲಿ ಒಂದು ಸೆಟ್ ಇದೆ, ಫುಲ್ ಎಲಿಮೆಂಟ್ಸ್ ಇದೆ, ಈ ಸೆಟ್ಟಲ್ಲಿ ಫುಲ್ ಎಲಿಮೆಂಟ್ಸ್ಗಳಿದ್ದಾವೆ. ಇವೆರಡೂ ಸೆಟ್ಟಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ಸ್ಗಳನ್ನ ಬರೀಬೇಕು. ಸೊ ನೋಡಿ ಕಾಮನ್ ಏನಿದೆ ಅಂತ. 1, 3 ಇಲ್ಲಿದೆಯಾ? ಇಲ್ಲಿ 1, 3 ಇಲ್ಲ. 1, 4 ಈ ಸೆಟ್ಟಲ್ಲಿದೆ, 1, 4 ಕೂಡ ಇದೆ ಅಲ್ವಾ? 2, 3 ಇಲ್ಲಿದೆ, ಇದರಲ್ಲಿಲ್ಲ. 2, 4 ಇದೆ ಅಲ್ವಾ? ಆಮೇಲೆ 3, 3 ಇಲ್ಲಿಲ್ಲ, 3, 4 ಇದೆ ನೋಡಿ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಸೊ ಏನು ಮಾಡೋಣ ಅಂದರೆ, ಐ ವಿಲ್ ಸ್ಟಾಪ್ ದ ವಿಡಿಯೋ ಹಿಯರ್.
ಬಿಕಾಸ್ ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ಆಗಿದೆ ಅಂದ್ಕೊಳ್ತೀನಿ. ಬೈ ನೋಯಿಂಗ್ ಆಲ್ ದೀಸ್ ಕನ್ಸೆಪ್ಟ್ಸ್ ದೇರ್ ಆರ್ ಸಮ್ ಮೋರ್ ಕ್ವಶನ್ಸ್ ಅವೈಲೇಬಲ್ ಇನ್ NCERT. NCERT ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಜಾಸ್ತಿ ಕ್ವಶನ್ಸ್ ನಿಮಗೆ ಅವೈಲೇಬಲ್ ಇದೆ. ಸೊ ಅವೆಲ್ಲ ಕ್ವಶನ್ಸನ್ನು ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಇದನ್ನು ಕಂಟಿನ್ಯೂಷನ್ ಪಾರ್ಟ್ಸನ್ನು, ಇದನ್ನು ಸ್ವಲ್ಪ ಕಂಟಿನ್ಯೂಷನ್ ಇದೆ, ಇನ್ನೊಂದು ಕಪಲ್ ಆಫ್ ಎಕ್ಸಾಂಪಲ್ಸ್ ಇದೆ, ಆ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಿಬಿಟ್ಟು ದೆನ್ ವಿ ವಿಲ್ ಮೂವ್ ಆನ್ ಟು ಆ್ಯಕ್ಚುಯಲ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ ನಾವು ಹೋಗೋಣ. ಸೊ ಟಿಲ್ ದೆನ್ ಐ ವಿಲ್ ಬಿ ವೇಟಿಂಗ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಬಾಕ್ಸ್ ಆರ್ ಎಲ್ಸ್. ಮತ್ತು ನಿಮಗೆ ಏನಾದರೂ ಡಿಫಿಕಲ್ಟೀಸ್ ಇದ್ದರೆ ಆ ಡಿಫಿಕಲ್ಟಿನ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಐ ವಿಲ್ ಬಿ ರಿಪ್ಲೈಯಿಂಗ್ ಟು ಯುವರ್ ಕಮೆಂಟ್ಸ್. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.